ಕಟ್ಟಿ ಕೊಡ್ತಾನೆ ಇರು ಅಂತಕ್ಕಂಥ ಮಾತು ಹೇಳಿದಾಗ, ಯಪ್ಪ ನನಗೆ ಮುಮ್ಮೆಟ್ಟಕ್ಕೆ ಜಾಗ ಸಿಕ್ಕೈತಿ ಅಂತಕ್ಕಂಥ ಮಾತು ಹೇಳಿದಾಗ ಸಡಕ್ಷರಿ ಸಿದ್ದರಾಮ ಶಿವ ಹೇಳಿದ್ರಂತ, ಅದು ಕೈಲಾಸಪ್ಪ ನಿನಗೆ ಹೆಂಗೆ ಸಿಕ್ಕಿತ್ತು ಅಂತ. ಅದು ಸಿಗಲಿಕ್ಕೆ ನಿರಂತರವಾಗಿ ನಾನು ಭಗವಂತನ ಪದ್ಯ ಅಂತಕ್ಕಂಥದ್ದೇನು ಕಟ್ಟಿ ಹಾಡ್ಕೊಂತ ಬಂದಿಲ್ಲ, ಆ ಹಾಡನ್ನು ಇವತ್ತು ನನಗೆ ಹುಮಾಲಿ ಆಗಿರತಕ್ಕಂಥದ್ದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಬಂಧುಗಳೇ, ನಿಜವಾಗಿ ನಾವು ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾಗಿತ್ತಂದ್ರೆ, ಪರಮಾತ್ಮ ನಮಗೆ ಮನುಷ್ಯನ ಜನ್ಮ ನಮಗೆ ಕೊಟ್ಟದ್ದ ಧನ್ಯ ಆಗಬೇಕಾಗಿತ್ತಂದ್ರೆ ನಾವು ಸದಾವಕಾಲ ನಾಮಸ್ಮರಣೆ ಅಂತಕ್ಕಂಥದ್ದು, ಭಗವಂತನ ಚಿಂತನೆ ಅಂತಕ್ಕಂಥದ್ದನ್ನು ಅದಕ್ಕೆ ಹೇಳ್ತಾರೆ ಚಿಂತೆ ಚಿತೆ ಚಿಂತನ ಅಂತಕ್ಕಂಥದ್ದು. ಅವೆಲ್ಲ ತಮಗೆ ಗೊತ್ತಿರ್ತಕ್ಕಂಥ ಪ್ರಸಂಗ ಐತಿ. ನೀವು ಯಾವ ಗ್ರಂಥ ಓದ್ರಿ ಬಿಡ್ರಿ ಏನಾರೇ ಮಾಡಿರಿ, ಸದಾವಕಾಲ ಪುಣ್ಯಾತ್ಮರೇ ಪ್ರತಿದಿನ 25 ನಿಮಿಷ, ಪ್ರತಿದಿನ ಬ್ರಾಹ್ಮಿ ಮುಹೂರ್ತ 25 ನಿಮಿಷ ನೀವು ಗಟ್ಟಿಯಾಗಿ ಒಂದ ಮನಸ್ಸಿನಿಂದ 1 ವರ್ಷಗಳ ಪರ್ಯಂತರವಾಗಿ ಈ ಸಾಧನೆ ಮಾಡಿ ನೋಡ್ರಿ. ನೀವೇ ಏನು ನುಡಿತೀರಿ ಅದು ಸಿದ್ಧ ಆಗಬೇಕು ಅಂತಕ್ಕಂಥದ್ದು ಪ್ರಾಕ್ಟಿಕಲ್ ಮಾಡಿ ತೋರಿಸಿರ್ತಕ್ಕಂಥದ್ದು ಕೂಡ ಅದಾವ. ಅದನ್ನು ತಾವೆಲ್ಲರೂ ಸದಾವಕಾಲ ಅದನ್ನು ನಿಮಗೆ ಸಾಧನ ಮಾಡ್ಕೋರಿ. ನಾವು ಸಾಧಿಸಲಿಕ್ಕೆ ಬಂದವರು ಬಂಧುಗಳೇ, ಅಂಥ ಸಾಧನೆ ನಮಗಾಗಬೇಕಾಗಿತ್ತಂದ್ರೆ ಆಗಲೇ ಸಿದ್ಧಾರೂಢಪ್ಪಗಳು ಹೇಳಿಲ್ಲ, ಅಂಥ ನಾಮವನ್ನು ನುಡಿತಕ್ಕಂಥ ನಾಮದ ಕೃಷಿಯನ್ನು ಮಾಡ್ತಕ್ಕಂಥದ್ದನ್ನು ಆ ಸದ್ಗುರು ಸಿದ್ಧಾರೂಢರು ನಿಮಗೂ ನಮಗೂ ಕೊಡ್ಲತ್ತಿ ಅನ್ನೋ ಪ್ರಾರ್ಥನೆಯನ್ನು ಮಾಡ್ಯಾರಲ್ಲ. ಅದಕ್ಕೆ ಬಂಧುಗಳು ಇದಕ್ಕೆ ಅಂತರಂಗದ ಕೃಷಿ ಅಂತ ಕರೀತಾರೆ. ಬಹಿರಂಗದ ಕೃಷಿ ಬೇರೆ. ಎಷ್ಟೋ ಋಷಿಮುನಿಗಳು, ಸಿದ್ಧಾರೂಢರು ಇರೋದು ಅನಂತ ಮಂದಿ ಋಷಿಮುನಿಗಳು ಏನು ಮಾಡಿರತಕ್ಕಂದ್ರೆ ನಾಮದ ಕೃಷಿಯನ್ನು ಮಾಡಿ ನಮಗೆ ಪುಣ್ಯಾತ್ಮರೇ ಹೊಲ ಹಸನು ಮಾಡಿ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಹೊಲನೂ ಹಸನಾಗಬೇಕಾಗಿತ್ತಂದ್ರೆ ನಾಮದ ಕೃಷಿ ಭಾಳ ಮುಖ್ಯ ಆಗಿರ್ತಕ್ಕಂಥದ್ದು. ಅಂಥ ನಾಮದ ಕೃಷಿಯನ್ನು ನಿರಂತರವಾಗಿ ಕುತ್ತಲ್ಲಿ ನಿಂತಲ್ಲಿ ಎಲ್ಲಿ ಕುಂತಲ್ಲಿ ಸಮಯ ಸಿಕ್ಕಲ್ಲಿ ಎಲ್ಲ ನಿರಂತರವಾಗಿರ್ತಕ್ಕಂಥ ಅಂತರಂಗದೊಳಗೆ ನಾಮದ ಕೃಷಿ ನಡೀತು ಅಂದರೆ ಪುಣ್ಯಾತ್ಮರೇ ನಮ್ಮ ಭೂಮಿ ಫಲವತ್ತಾಗಿ ಬೆಳೆಯುವುದರಲ್ಲಿ 2 ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ಪರಮಪೂಜ್ಯರು ಈ ವೇದಿಕೆಗೆ ದೊಡ್ಡ ನಮಗೊಂದು ಮಾನ ಸನ್ಮಾನ ಗೌರವದೊಂದಿಗೆ ನಮ್ಮನ್ನು ತಾಯಿ ಪ್ರೀತಿಯಿಂದ ಕರೆದು ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ನನ್ನ 2 ಕೈಗಳನ್ನು ಮುಗಿದವ್ರ ಹಣೆಗೆ ನಮಸ್ಕರಿಸಿ, ಬಂಧುಗಳೇ ನಾವೆಲ್ಲರೂ ಅವರ ಆ ಮಾರ್ಗದರ್ಶನದಲ್ಲಿ, ಆಗಲೇ ನಮ್ಮ ಸಿದ್ಧಾರೂಢಪ್ಪಗಳು ಹೇಳಿರಲ್ಲ, ಅಕ್ಕಲಗೌಡ ಶರಣಪ್ಪನ ನಾವು ಯಾರು ನೋಡಿಲ್ಲ, ಅದರ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಅದಕ್ಕೆ ಒಬ್ಬ ಕವಿ ಬರಿತಾನೆ, ಟೀಕೆಗಳು ಸಾಯುತ್ತವೆ ಕಾರ್ಯಗಳು ಉಳಿಯುತ್ತವೆ. ಅವರು ಮಾಡಿರ್ತಕ್ಕಂಥ ಕಾರ್ಯ ಉಳಿದೈತೆ ತಿಳ್ಕೊಂಡು ಇವತ್ತು ಅವರ ಹಾಡು ಹರಿಸ್ಯಾರ. ಅದೇ ಕಾರ್ಯವನ್ನು ಮಾಡಲಿಕ್ಕೆ ಮತ್ತೆ ಯಾರು ಬಂದಾರಂದ್ರೆ ಸಿದ್ಧಗಣಾನಂದ ಭಾರತಪ್ಪಗಳು ಬಂದಾರಂತಕ್ಕಂಥದ್ದು ಪುಣ್ಯಾತ್ಮ ನಾವೆಲ್ಲ ಪಡ್ಕೋಬೇಕಾಗ್ತದೆ. ಅದಕ್ಕೆ ಗುರುವಿಗೆ ಮಾಡ್ಕೋರಿ, ಗುರುವಿಂದ ನಾಮ ಪಡ್ಕೋರಿ, ಗುರು ಹೇಳಿದ ಪ್ರಕಾರ ನೇಮದಿಂದ ನಡೀರಿ. ನಾವು ನೀವೆಲ್ಲರೂ ಆ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮುಕ್ತರಾಗಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ, ಭುವನದ ಜನರು ಮುಕ್ತಿ ಪಥಕ್ಕೆ ಹೋಗಬೇಕಾಗಿತ್ತಂದ್ರೆ ನಮಗೆ ನಾಮ ಅಂತಕ್ಕಂಥದ್ದು, ಪರಮಾತ್ಮನ ನಾಮ ಅಂತಕ್ಕಂಥದ್ದು ಪುಣ್ಯಾತ್ಮರೇ ಬಹಳ ಅಮೂಲ್ಯವಾಗಿರ್ತಕ್ಕಂಥ, ಮನದ ಮೈಲಿಗೆ ತೊಳಿಬೇಕಾದ್ರೆ ಮತ್ತಾದ್ರಿಂದ ಹೊಳೋದಿಲ್ಲ, ಒಂದೇ ಒಂದು ನಾಮಸ್ಮರಣೆ ಅಂತಕ್ಕಂಥದ್ರಿಂದ ಹೋಗ್ತದೆ. ಅದಕ್ಕೆ ಪುಣ್ಯಾತ್ಮರೇ ಅಂಥ ಒಂದು ನಾಮದಲ್ಲಿ ಅಥವಾ ವಚನದಲ್ಲಿ ನಾಮಾಂಬರ ತುಂಬಿ ಅಂತಕ್ಕಂಥದ್ದೇನು ಸುಂದರವಾಗಿರ್ತಕ್ಕಂಥ ಮಾತಾ. ಬಹುತೇಕ ಅಪ್ಪಗಳು ಏನು ಹೇಳಿದ್ರಂದ್ರೆ, ಈ ನಾಮಸ್ಮರಣೆ ಮಾಡಲಿಕ್ಕೆ ಹೆಣ್ಮಕ್ಳನ್ನ ಕಳಿಸಿ ನೀವು ಪಾಳ್ಯಕ್ಕೆ ಬಂದಿಲ್ಲ ಅಂತ ಹೇಳಕತ್ತಾರೆ. ಒಂದು 10 ನಿಮಿಷ ಹೆಚ್ಚಾಕತ್ತೆ ಸಮಯ. ಈ ಜೈನ ಮುನಿಗಳೊಳಗೆ ಮುನಿಗಳಂತೂ ಬರ್ತಾರೆ. ಅವ್ರ ಆಹಾರ ಪದ್ಧತಿ ಭೂರಿ ಅಂತ ಕರೀತಾರೆ. ಮಧ್ಯಾಹ್ನ 1 ಗಂಟೆಗೆ ಮುನಿಗಳು ಶೇಡ್ಜಿ ಮನೆಗೆ ಪ್ರಸಾದಕ್ಕೆ ಬರ್ತಾರೆ. ಶೇಡ್ಜಿ ಮನೆಗೆ ಪ್ರಸಾದಕ್ಕೆ ಬಂದಾಗ ಆ ಶೇಡ್ಜಿ ಮನೆಯೊಳಗಿರ್ತಕ್ಕಂಥ ಸೊಸಿ ಏನು ಕೇಳ್ತಾಳೆ, ಬಂದವ್ರಿಗೆ ಇಷ್ಟ್ಯಾಕೆ ಬೇಗ ಬಂದ್ರಿ ಅಂತ ಕೇಳಿದ್ರು. ಅವಾಗ ಆ ಮುನಿಗಳು ಹೇಳ್ತಾರೆ, ಹೊತ್ತು ಗೊತ್ತು ನನಗೆ ಗೊತ್ತಿಲ್ಲ, ಬಂದಿನಿ ಅಂತ ಹೇಳಿಬಿಟ್ರು. ಹೋಗ್ಲಿ ಅಮ್ಮ ನಿನಗೆ ವಯಸ್ಸು ಎಷ್ಟು ಅಂತ ಕೇಳಿದ್ರಕ್ಕೆ, ಗಂಡನ ಮನೆಗೆ ನಡಿಲಿಕ್ಕೆ ಬಂದಾಳ್ರೆ 5 ವರ್ಷ ಅಂದಳಕ್ಕೆ. ಹೋಗ್ಲಿ ಅಮ್ಮ ನಿನ್ನ ಗಂಡಗರ ವಯಸ್ಸು ಎಷ್ಟು, 2 ವರ್ಷ ಅಂದಳಕ್ಕೆ. ಹೋಗ್ಲಿ ನಿಮ್ಮ ಅತ್ತಿಗೆ ವಯಸ್ಸು ಎಷ್ಟಾಗ್ಯಾವಂತ ಕೇಳಿದಳಕ್ಕೆ, 4 ತಿಂಗಳಾಗ್ಯಾವ. ಈ ಒಳಗೆ ಮಾವು ಅನ್ಕೊಂಡಿತ್ತು, ಗಡಬಡಿಸಿ ಎದ್ದು ಬಿಡ್ತಿತ್ತು. ತನಗೆ 5 ಅಂತಾಳೆ, ಗಂಡಗೆ 2 ಅಂತಾಳೆ, ಅತ್ತಿಗೆ 4 ಅಂತಾಳೆ, ನನಗೆ ಎಷ್ಟು ಹೇಳ್ತಾಳಂತ ಗದ್ದಲ್ಲ ಎದ್ದು ಕೂತು ಬಿಡಿತು. ಮುನಿಗಳು ಮಹಾತ್ಮರು ಕೇಳಿದ್ರು, ಹೋಗಲಮ್ಮ ನಿಮ್ಮ ಮಾವಗರಿ ವಯಸ್ಸು ಎಷ್ಟು ಅಂತ ಕೇಳಿದ್ಲಕ್ಕೆ. ನಮ್ಮ ಮಾವ ಏನೋ ಹುಟ್ಟಿಲ್ರಿ ಅಂದಳಕ್ಕೆ. ಹೋಗಲಮ್ಮ ನಿತ್ಯ ನಿಮ್ಮ ಮನ್ಯಾಗ ಏನು ಉಣ್ತೀರಿ ಅಂತ ಕೇಳಿದ್ಲಕ್ಕೆ. ತಂಗಳ ತಿಥಿ ಅಂದಳಕ್ಕೆ. ಇಷ್ಟು ಹೇಳಿ ಮಹಾತ್ಮರು ಹೋಗಿಬಿಟ್ರು. ಶೇಡ್ಜಿಗೆ ಸಮಾಧಾನ ಆಗಲಿ. ಮನೆಯಿಂದ ಎದ್ದು ಹೊರಗೆ ಬಂದು ಕೇಳಿದ,
ಅಲ್ಲ, ಆ ಪುಣ್ಯಾತ್ಮ 1 ಗಂಟೆಗೆ ಬಂದಾನ, ಇಷ್ಟ್ಯಾಕೆ ಬೇಗ ಬಂದ್ರಿ ಅಂತ ನೀ ಕೇಳ್ತಿ. ಅವ್ನು ಹೇಳ್ತಾನೆ ನನಗೆ ಹೊತ್ತು ಗೊತ್ತು ತಿಳಿಯಂಗಿಲ್ಲ, ಬಂದಿನಿ ಅಂತ ಹೇಳ್ತಾನೆ. ಅವನಿಗೆ ಟೈಮ್ ತಿಳಿಯಂಗಿಲ್ಲ. ಪರಪುರುಷನ ಮಾತನಾಡಿಸೋದು ನಿಂದು ತಪ್ಪು ಮೊದಲನೇದು. ಮತ್ತು ಅಂಥದ್ರಾಗ ಇಷ್ಟ್ಯಾಕೆ ಬೇಗ ಬಂದಿತ್ತು ನೀ ಕೇಳ್ತಿ, ಹೊತ್ತು ನಿನಗೂ ತಿಳಿಯಂಗಿಲ್ಲ. ಅದ್ರ ಗದ್ದಲು ನನಗೆ ಗೊತ್ತಿಲ್ಲ ಮಾಮ, ಹೋಗಿ ಮಾತ್ಮರಿಗೆ ಕೇಳು ನಡಿ ಅಂತ ಮಾಮಗೆ ಕರ್ಕೊಂಡು ಮಂದಿರಕ್ಕೆ ಬಂದಳು. ಬಸ್ತಿ ಒಳಗೆ ಮಾತ್ಮರು ಕೂತಿದ್ರು. ಹೋಗಿ ನಮಸ್ಕಾರ ಮಾಡಿದ. ಹೇಳಿದವ, ಎಲ್ಲಿ ಮಾತ್ಮರು ಬಂದು ಪಾದ ಇಡ್ತಾರ ಮನಿ ಏನಾಗ್ತದ, ಮಂತ್ರಾಲಯ ಆಗ್ತದಂತ ಹಿಂದೆ ಹೇಳ್ಯಾರ. ನೀನು ಒಲಿದ ಪಾದ ಬಂದಿಟ್ಟು ನೆಲವೇ ಸೂಕ್ಷ್ಮ ಅಂತ ಹೇಳ್ಯಾರ. ಹಿಂಗೆ ಹೇಳೋ ಕಾಲಕ್ಕೆ ನೀ ಬಂದು ನಮ್ಮ ಮನ್ಯಾಗ ಪಾದ ಇಟ್ಟಿದೆ, ನಮ್ಮ ಮನೆ ಮಹಾಭಾರತ ಆಗೈತೆ ಅಂದು. ಮಹಾಭಾರತ ಅಂದ್ರೆ ಗೊತ್ತಾಗ್ತದಲ್ಲ, ಹಿಂದಿನ ಭಾಳ ಮಂದಿ ಮಹಾರಾಜಗಳೆಲ್ಲ ಬಡ್ದಾಡಿದ ಮಣ್ಣಿಗಾಗೆ ಬಡ್ದಾಡ್ಯಾರ. ಅದಕ್ಕೆ ಮಣ್ಣು ಆಳವ್ರಿಗೆ ಮಹಾರಾಜ ಅಂತ ಕರೀತಾರೆ, ಮನಸ್ಸು ಆಳವ್ರಿಗೆ ಮಾತ್ಮರಂತ ಕರೀತಾರೆ. ಪುಣ್ಯಾತ್ಮರು ಮನಸ್ಸು ಆಳವ್ರಿಗೆ ಮಾತ್ಮರಂತ ಕರೀತಾರೆ. ಅವಾಗ ಹೇಳಿದರು, ನೀ ಏನು ಹೇಳಾಕತ್ತಿ ನನಗೆ ಅರ್ಥ ಆಗಲಿಲ್ಲ. ಹೇಳಿದವ, ನೀವು 1 ಗಂಟೆಗೆ ಬಂದಿರಿ, ನನ್ನ ಸೊಸಿ ಕೇಳ್ತಾಳೆ ಇಷ್ಟ್ಯಾಕೆ ಬೇಗ ಬಂದಿರಿ ಅಂತೇಳಿ. ಮತ್ತು ನೀವಂತೀರಿ ಹೊತ್ತು ಗೊತ್ತು ತಿಳಿಯಂಗಿಲ್ಲ, ಬಂದಿನಿ ಅಂತೀರಿ, ಸಮಯ ತಿಳಿಯಂಗಿಲ್ಲ ನಿಮ್ಗೆ. ಆವಾಗ ಮಾನುಭಾವ್ರು ಹೇಳ್ತಾರೆ, ನಿನ್ನ ಸೊಸಿ ಗಡಿಯಾರದ ಟೈಮಿಗೆ ಕೇಳಿಲ್ಲ, ಉದಿಯಾಗಿ ಮುಣುಗು ಸಮಯ ಕೇಳಿಲ್ಲ. ಆಕೇನು ಕೇಳ್ಯಾಳಂದ್ರೆ, ನನಗೀಗ ವಯಸ್ಸು 18, ಇಷ್ಟ್ಯಾಕೆ ಬೇಗ ಬಂದಿರಿ, ಪ್ರಪಂಚ ಮಾಡಿ ಅದರ ಅನುಭವವನ್ನು ತಿಳ್ಕೊಂಡು ಈ ಪಾರಮಾರ್ಥಕ್ಕೆ ಕಾಲಿಡಬೇಕಾಗಿತ್ತು, ಇಟ್ಟ್ಯಾಕೆ ಬೇಗ ಬಂದಿರಿ ಅಂತ ಕೇಳ್ಯಾಳಂದ್ರು. ಆವಾಗ ನಾನು ಹೇಳಿನಿ, ಯಮದೂತರು ಯಾವಾಗ ಬರ್ತಾರೆ ಗೊತ್ತಿಲ್ಲ, ಯಮನ ಹಗ್ಗ ಯಾವಾಗ ಕೊರಳಿಗೆ ಬೀಳ್ತತಿ ಗೊತ್ತಿಲ್ಲ. ಆ ಹಗ್ಗ ಬೀಳೋದ್ರೊಳಗಾಗಿ, ದೂತರು ಬರೋದ್ರೊಳಗಾಗಿ ಪ್ರಭುವಿನ ನಾಮವನ್ನು ಕೊಂಡಾಡಿ ಪುನೀತರು ಆಗಬೇಕಂತ ನಾನು ಬಂದೀನಿ ಅಂತ ಹೇಳಿದ. ಮತ್ತಕ್ಕೀಗ 5 ವರ್ಷ ಅಂದಾಳ. ಇನ್ನು ಅದು ನಿಮ್ಮದು ನೀವು ಕೇಳ್ಕೊರೇನು. ಸೊಸಿಗೆ ಕರೆದ, ನಿನಗೆ 25 ವರ್ಷ, 5 ವರ್ಷದ ಹೆಂಗಂದು. ತವ್ರ ಮನ್ಯಾಗ ಒಬ್ಬಕ್ಕೆ ಮಗಳು, ಉಣ್ಣಾಕ ತಿನ್ನಾಕ ಉಡಾಕ ತೊಡಾಕ ಏನೂ ಕಡಿಮೆ ಇಲ್ಲ, ಹೌದಿಲ್ರಿ? ಮತ್ತೆ ಹೆಣ್ಮಕ್ಳು ನೋಡು ಉಡು ವ್ಯವಸ್ಥೆಗಳು ಹೆಂಗದಾವತ್ತಂದ್ರೆ, ಬಟ್ಟೆ ಯಾವ ಕಲರ್ ಅದ ಕಲರನ್ನು ಹಣಿ ಮೇಲೆ ಇಟ್ಟಿರ್ತಾರೆ. ಅದಕ್ಕೆ ಸಿಂಧೂರ್ ಅಂತ ಕರೆದಾರ. ಈ ಮಂದಿಯೆಲ್ಲ ಅದಕ್ಕೆ ಮೇಕಪ್ ಕಂಪ್ನಿ ಮಾಡ್ಕೊತ ಹೊಂಟು ಬಿಟ್ಟತ್ತೀವಿ, ಹೌದಿಲ್ಲ? ಆವತ್ತಿನ ದಿನಗಳಿಗೆ ಇವತ್ತಿನ ದಿನಕ್ಕೆ ಏನು ವ್ಯತ್ಯಾಸ ಅದಾವಂತೀರಿ ನೀವು. ಇರಲಿ, ಆ ಕಡೆ ಹೋಗೋದು ಬೇಡ. ಆವಾಗ ಬಂಧುಗಳೇ ಹೇಳಿದಳಕ್ಕೆ, ನನ್ನ ತವ್ರ ಮನ್ಯಾಗ ಉಡುಕು ಉಣ್ಣಾಕ ತಿನ್ನಾಕ ಎದಕ್ಕೂ ಕೊರತಿಲ್ಲ. ಗಂಡನ ಮನೆಗೆ ಬಂದ ಬಳಿಕ ಒಬ್ಬ ಮಗ ಒಬ್ಬಕ್ಕೆ ಸೊಸಿ, ಇಲ್ಲಿ ಕೊರತಿಲ್ಲ. ಯಾವಾಗ ನನ್ನ ಗೆಳತಿ ಬಂದು ಊರಾಗ ಒಂದಿಷ್ಟು ನಾಮ ಜಪ ನಡೆದದ, ಜಪಯೋಗ ಅಂತ ಕರೀತಾರೆ. ಜಪಯಜ್ಞ ಅಂದ್ರೆ ಮತ್ತೆ ಏನೇನೋ ತಂದು ಹಾಕೋದಲ್ಲಲ್ಲಿ, ಜಪಯೋಗ ಅಂತ ಕರೀತಾರೆ. 1 ತಿಂಗಳು ಶ್ರಾವಣ ಮಾಸದೊಳಗೆ ಯಾವಾಗ ಜಪಯೋಗಿ ನಡೆದದಲ್ಲ, ಹಿಂಗೆ ನಿರಂತರವಾಗಿ 5 ವರ್ಷ ಅದರಾಗ ನಾ ಪಾಲ್ಗೊಂಡಿನಿ. 5 ವರ್ಷ ಯಾವಾಗ ಅದ್ರಾಗ ಪಾಲ್ಗೊಂಡ್ಲಿ ಅಂದ್ರೆ, ಜೀವನ ಅಂದ್ರೆ ಏನ, ಬದುಕಂದ್ರೆ ಏನ ನನಗೆ ಗೊತ್ತಾಗಿ ಬಿಡ್ತು. ಅದಕ್ಕೆ 20 ವರ್ಷ ಉಣ್ಣುದು ತಿನ್ನೋದು ಕಳೆದನೆ, 5 ವರ್ಷ ಅವನ ನಾಮಸ್ಮರಣ ಬದುಕೇನೆ. ಅದಕ್ಕೆ ನನಗೆ ಜೀವಂತ 5 ವರ್ಷ ಅದಾವು, 20 ವರ್ಷ ಸತ್ತಾವ ಅಂತ ಹೇಳಿದಳು. ಮತ್ತು ಗಂಡಗೆ 2 ವರ್ಷ ಇಲ್ಲ ಅಂದ್ರಲ್ಲೇ, ಆ ಪುಣ್ಯಾತ್ಮಗೆ ದಿನ ಎಳ್ಕೊಂಡು ಬನ್ನಿ. ಸಂಸಾರ ಎಂಬ ಕೂಪದಲ್ಲಿ ಬಿದ್ದಿರತಕ್ಕಂಥ ಜನರ ಮ್ಯಾಲ ಬರಬೇಕಾಗಿತ್ತಂದ್ರೆ, ಪರಮಾತ್ಮನ ನಾಮ ಮಹಾತ್ಮರ ಮಾತು ಫೌಂಟೇನಿಗೆ ಆಗ್ತಾವಪ್ಪ. ಬಾ ಬಾ ಅಂತ ಕರೆದ್ರೆ ಏನು ಹೇಳ್ದ, ನೀ ಹೆಂಗೋ ಹೊಂಟಿದಿ, ನೀ ಹೋಗ, ನಿನ್ನ ಸೆರಗಿ ಹಿಡ್ಕೊಂಡು ನಾ ಬರ್ತಾನಂದವ. ಆ ಹೆಣ್ಮಗಳಂದಳು, ನಾನ ಮೊದಲು ಹಾದ್ನಿ ಅಂದ್ರೆ ಯಾರು ಸೆರಗಿ ಹಿಡಿತಿ, ಅಥವಾ ನೀನ ಮೊದಲು ಹಾದಿ ಯಾರು ಸೆರಗಿ ಹಿಡಿತಿ. ಅದಕ್ಕೆ ಅವನಿಗೆ ತಿಳಿಸಿ ಹೇಳಿ, ನಿನ್ನ ಗಂಟೆ ನೀ ಕಟ್ಕೋಬಾ ಅಂತೇಳಿ, ಈಗ 2 ವರ್ಷ ಆತು ಶ್ರಾವಣ ಮಾಸ ಜಪಯೋಗದಾಗ ಬಂದು ಕೂತು ಬಾಯಿಲೆ ನಾಮ ನುಡಿಯಾಕತ್ತಾನ. 28 ವರ್ಷ ಸತ್ತಾವು, 2 ವರ್ಷ ಜೀವಂತ ಅದಾವು. ಖರೆ 2 ವರ್ಷ ಪರಮಾತ್ಮನ ನಾಮಸ್ಮರಣೆ ಮಾಡ್ಯಾನ. ಅದಕ್ಕೆ ನನಗೆ 2 ವರ್ಷ ಆಗ್ಯಾವ ಗಂಡಗಂತ ಹೇಳಿದಳಂತ. ನೀವು ಹಿಂದೆ ಕೂತು ಇವ್ರನ್ನೇನು ಕಳ್ಸಾಕತ್ತಿರ್ಲೆ, ತಿಳಿತಿರ್ಲೆ? ನೀವು ಹಿಂದೆ ಕೂತು ಇವ್ರನ್ನ ಪಾಳ್ಯಕ್ಕೇನು ಕಳ್ಸಾಕತ್ತಿರಲ್ಲ, ಅವ್ರು ಕಟ್ಕೋತಾರೆ, ನಿಮ್ಮದು ನೀವು ಮತ್ತೆ ಖಾಲಿ ಆಗ್ತೀರಿ. ಅದಕ್ಕೆ ನಿಮ್ಮದು ನೀವು ಕಟ್ಕೋಬೇಕಾಗಿತ್ತಂದ್ರೆ, ನಿಮ್ಮ ಬುತ್ತಿ ನೀವು ಕಟ್ಕೋಬೇಕಾಗಿತ್ತ, ನಿಮಗೆ ಬಿಚ್ಚಿ ಉಣು ಶಕ್ತಿ ಅಥವಾ ನಿಮ್ಗೆ ಸತ್ತ ಬರಬೇಕಾಗಿತ್ತಲ್ಲ, ನೀವೇ ಬಂದು ಪರಮಾತ್ಮ ಸಿದ್ಧಾರೂಢಾಜ್ಜನ ಗುಡಿ ಸುತ್ತಾಕಿ ಎಷ್ಟು ಸಮಯ ಸಿಗುತ್ತೈತಿ ಅಷ್ಟು ನೀವು ನಾಮಸ್ಮರಣೆ ನುಡಿದ್ರಿ ಅಂದ್ರೆ, ಅದು ಪುಣ್ಯಾತ್ಮರ ಬದುಕಿಗೆ ಬುತ್ತಿ ಆಗ್ತದಂತಕ್ಕಂಥದ್ದು ನೀವು ನೆನಪಿಟ್ಟುಕೋರಿ ಅಂತಕ್ಕಂಥ ಮಾತನ್ನು ಹೇಳಿ ದಯವಿಟ್ಟು. ಯಾಕಂದ್ರೆ ಭಾಳ ದೊಡ್ಡ ಅವಕಾಶ ಸಿಕ್ಕದು ನಿಮಗೆ, ಭಾಳ ದೊಡ್ಡ ಅವಕಾಶ ಸಿಕ್ಕದ. ಕಟ್ಟಿ ಮೇಲೆ ಕುಂತು ಯಾರ್ಯಾದಕ್ಕೋ ಸೌಡಿಲ್ಲ ಅಂತ ಏನೇನೋ ಮಾಡಕ್ಕೆ ಹೋಗ್ತಿರ್ತೀವಿ ನಾವು, ಹೌದಿಲ್ಲ? ಅದಕ್ಕೆ ಯಾರ ಬೆಣ್ಣು ಹತ್ತಿ ಜೈಕಾರ ಹಾಕ್ತಿರ್ತೀವಿ. ಬಹುತೇಕ ಏನು ಬಂದಾವ ತುಸುದಿಂದಾಗ ಜಾತ್ರೆ ಬಂದಾವ, ಏನು
ಏನು ಪಂಚಾಯತಿ ಹಿಡ್ಕೊಂಡು ತಾಲೂಕು ಪಂಚಾಯತ್ ಜಡಪಿ ಹಿಡ್ಕೊಂಡು ನೋಡ್ಯಾರ ಇಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆಯಾಗ ಇಡೀ ಸರ್ಕಾರಗಳು ಅಲ್ಲಿ ಬಂದು ಬಿದ್ದ, ದೇಶ ಹಾಳಾಗಿ ಹೋಗತಕ್ಕ ಅಲ್ಲಿ ಬಂದು ಬಿದ್ದಿರ್ತಕ್ಕಂಥದ್ದು ನೀವೆಲ್ಲ ಕೇಳಿರಿ. ಬಹುತೇಕ ಯಾರು ಇಂಥ ಮಾತ್ಮರು ಕರೆದ್ರೆ ರೈತರದ್ದು ಏನಾರು ತೊಂದರೆ ಆಗಿರ ಮಾಪರು ಬಂದತಿ, ಬೆಳೆ ಹಾನಾಗಿತ್ತು ಅಂದ್ರೆ ಒಬ್ಬರಿಲ್ಲ ಒಬ್ಬರು ಕೈ ಕೊಡ್ತಾರೆ. ಈಗ ಯಾರೂ ಕೈ ಕೊಟ್ಟಿಲ್ಲ, ಅದು ಪಕ್ಷದವ್ರು ಎಲ್ಲರೂ ಅಲ್ಲಿ ಅದಾರ, ಇದು ಪಕ್ಷದವ್ರು ಎಲ್ಲರೂ ಅಲ್ಲಿ ಅದಾರ. ಯಾಕ್ರೆ ಸ್ವಾಮಿಗಳು ರಾಜಕೀಯ ಮಾತಾಡತ್ತೆ ಅಂದಿರು? ನಾ ಅದನ್ನೇನು ಮಾತಾಡಕತ್ತಿಲ್ಲ. ಅಂಥದಕ್ಕೆ ನಾವೆಲ್ಲ ಸೌಡಿಲ್ದ ಹೋಗಿಬಿಟ್ಟಿದ್ದೆವು. ಆದರೆ ನಿಮ್ಮ ಬದುಕಿನ ಬುತ್ತಿಯನ್ನು ಕಟ್ಕೋಬೇಕಾಗಿತ್ತಂದ್ರೆ ಯಾರನ್ನರೇ ಕಳಿಸಿ ನೀವು ಹೊಂದುಳಿತೀರಿ ಅಂದ್ರೆ ನಮ್ಮಂಥ ನತದೃಷ್ಟ ದುರ್ಭಾಗ್ಯಗಳು ನಾವೇ ಆಗ್ತೀವಿ ಬಂಧುಗಳೇ. ನಮ್ಮದು ಸುದೈವ ಇವತ್ತಿನ ದಿನಮಾನದಲ್ಲಿ ನಾಮಸ್ಮರಣೆ ನಿರಂತರವಾಗಿ ನಡೀತಕ್ಕಂಥ ಒಂದು ಸ್ಥಳ ಐತಂದ್ರೆ ಅದು ಜೋಡಕುಳ್ಳಿ ಸಿದ್ಧಾರೂಢಜ್ಜನ ಮಠ ಐತಿ. ಅಂತಲ್ಲಿ ಬಂದು ಪುಣ್ಯಾತ್ಮರೇ ನಾವು ಕೂಡ ನೋಡಿರ್ಬೇಕಾರೆ ದಾರದ ಸಂಘ ಹೂ ಮಾಡಿ ಮಾತ್ಮರ ಕೊರಳಿಗೆ ಹೋತಂತಕ್ಕಂಥ ಮಾತು ಹೇಳ್ತಾರೆ. ನಾವು ಸುಮ್ಮ ಬಂದು ಏನೂ ಮಾಡೋದು ಬೇಡ್ರಿ. ಇಲ್ಲಿ ಸುಮ್ಮ ಬಂದು ನಿನಗೆ ಅಲ್ಲಾಕ ಬರಲಿಲ್ಲ, ಸುಮ್ಮರೆ ತಿರುಗ ಗಿರ್ಮಲಪ್ಪ ಮಹಾರಾಜರು ಹೇಳ್ರಂತ, ಧ್ಯಾನಕ್ಕೆ ಕೊಂಡ್ರು ಅಂದ್ರತ್ತ, ಇನ್ನೂ ಗುದಲಿ ಕುಡಿಯಪ್ಪ 2 ಎಕರೆ ನಟ್ಟು ಹಡ್ಡಿ ಬರ್ತೀವಿ ಅಂದ್ರತ್ತ. ಯಾಕ್ರೋ ಅದು ನಮ್ಗೆ ಹತ್ತಂಗಿಲ್ಲ ಅಂದ್ರತ್ತ. ಹತ್ತದು ಬೇಡ, ಸುಮ್ಮ ಮುಂದೆ ಕೂತಾವ ಏನು ಧ್ಯಾನ ಮಾಡ್ತಿರ್ತಾನೆ ಅವನು ಮುಂದೆ ಕೂತು ಬಿಡು. ಅವನು ಮುಂದೆ ಕೂತು ನೀ ಧ್ಯಾನ ಮಾಡೋ ಕಾಲಕ್ಕೆ ಅವನು ಮುಂದೆ ನೀ ಕೂತಿ ಅಂದ್ರೆ ಅವನ ಬಾಯಿ ಏನು ಮೂಗಿನಿಂದ ಉಸಿರು ಬರ್ತದಲ್ಲ ಹೊರಗೆ ಉಸಲು, ಆ ಉಸಲು ನಿನಗೆ ಬಡಿತಂದ್ರೆ ನಿನ್ನಲ್ಲಿ ಧ್ಯಾನ ಹತ್ತದ, ಬಂದು ಕುಂದ್ರು ಅಂತ ಹೇಳಿದಿರುತ್ತೆ. ಬಂದು ಧ್ಯಾನ ಅದಕ್ಕೆ ಅಟ್ಟು ಪವಿತ್ರವಾಗಿರ್ತಕ್ಕಂತೆ ಜಗತ್ತಿನಾಗ ಯಾವ ಔಷಧಿಗೂ ತೀರಲಾರ್ದಂಥ ಭವರೋಗಕ್ಕೆ ಮದ್ದು ಯಾವುದು ಹೊತ್ತಕ್ಕೆ ಶುದ್ಧವಾದದ್ದು ಅದು ಪರಮಾತ್ಮನ ನಾಮದ ಮದ್ದು ಐತಿ. ನೋಡ್ರಿ ಬಂಧುಗಳೇ, ಬೆಳಗ್ಗೆ 6 ಗಂಟೆ ಹಿಡ್ಕೊಂಡು ಸಂಜೆ 6 ಗಂಟೆ ತನಕ ಒಂದು ಪಾಳೆ ಕೊಟ್ಟಾರವ್ರು. ದಿನ ನೀವು ಇಲ್ಲೇ ಬರ್ರಿ ಅಂತ ಹೇಳಿಲ್ಲ, ಶಬರಿ 80 ವರ್ಷ ಕೂತಿಳಂತ ರಾಮನ ಸಲುವಾಗಿ, 80 ವರ್ಷ ನಿಂತಿಳತ್ತ. ಬಂದು ರಾಮ ಭೇಟಿ ಆದಾಗ ನಿನ್ನೆ ಬರ್ತಾನಂದಿದ್ದಿಲ್ಲ ಅಂದಳತ್ತ. 80 ವರ್ಷ ನಿಂತಿಳತ್ತ. ನೀವಂತ್ರಿ ಮೊನ್ನೆ ಪಾಳೆ ಬಂದು ಹೋಗಿತ್ತು ಅನ್ನೋದು ಬೇಡ. ನಮಗೆ ಯಾವಾಗ ಅವಕಾಶ ಸಿಗ್ತದೆ, ಯಾವಾಗ ಪಾಳೆ ಸಿಗ್ತದೆ ಕಾತುರ್ಗಂತೆ ಕಾಯ್ಬೇಕು ನಾವು. ಅಂದು ಕಾಯ್ದಿರಿ ಅಂದ್ರೆ ಪುಣ್ಯಾತ್ಮರೇ ಸಿದ್ಧಾರೂಢಜ್ಜ ನಿಮ್ಮನ್ನು ಹುಡುಕ್ಯಾಡ್ಕೊಂತ ಬರ್ತಾನೆ. ನಿಮ್ಮನ್ನು ಅವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ನಾವು ಭಾಳ ಮಂದಿ ದೇವರ ಹುಡುಕ್ಯಾಡ್ಕೊತ ಹೊಂಟಿದ್ದೀವಿ. ದೇವ್ರು ಹುಡುಕ್ಯಾಡ್ಕೊತ ಹೋಗ್ಬೇಡ್ರಿ, ದೇವರು ನಿಮ್ಮನ್ನು ಹುಡುಕ್ಯಾಡ್ಕೊಂಡು ಬರೋಂಗೆ ಆಗಬೇಕಾಗಿತ್ತಂದ್ರೆ ಹೆಂಗೆ ಪುಣ್ಯಾತ್ಮರೇ ಸಿದ್ಧಾರೂಢಜ್ಜನ ಮಠದಾಗ ವೀಣೆ ಎದ್ದು ನಿಂತೈತಿ. ಜಗತ್ತು ಹೆಂಗೆ ಅವನ ಕಡೆ ಹೊಂಟದಲ್ಲ ಆ ಅಜ್ಜ ನಿಮ್ಮ ಕಡೆ ಬರಬೇಕಾಗಿತ್ತು. ನಿಮ್ಮ ಹೃದಯದೊಳಗೆ ಮನಸ್ಸಂತಕ್ಕಂಥ ವೇಣೆಯನ್ನು ಪರಮಾತ್ಮನ ನಾಮದ ಕಡೆ ನಿಲ್ಲಿಸಿಬಿಟ್ರಿ ಅಂದ್ರೆ ಅವನೇ ತಾನೇ ಓಡಿ ಬರ್ತಾನೆ ಬಂಧುಗಳೇ. ಅದಕ್ಕಿದು ಪುಣ್ಯಾತ್ಮರೇ ಮಂದಿರ, ಮಣ್ಣಿನ ಮಂದಿರ ಒಳಗೆ ಬೆಳಕು ಯಾವುದು ತಕ್ಕಿದ್ರೆ ಆತ್ಮ ಜ್ಯೋತಿ ಅಂತ ಕರೀನ ನಿಮಗೆ ದರ್ಶನ ಆಗಬೇಕಾಗಿತ್ತಂದ್ರೆ ನಾಮ ಅಂತಕ್ಕಂಥದ್ದೇನದಲ್ಲ ನಿರಂತರವಾಗಿ ಎಡಬಿಡದೆ. ನಾ ಹೇಳಿಲ್ಲ ಹರೇ ಮುಖ್ಯಮನ, ಹರೇ ಮುಖ್ಯಮನ, ಹರೇ ಮುಖ್ಯಮನ. ನೋಡಿರ್ಬೇಕಾರೆ ರಾಮಕೃಷ್ಣ ಹರಿ. ಆಳಂದಿಂದ ಪಂಢರಪುರಕ್ಕೆ ದಿಂಡಿ ಬರ್ತಿರ್ತೈತೆ. 15 ಲಕ್ಷ ಜನ ಇತ್ತು 3 ವರ್ಷದಿಂದ. 15 ಲಕ್ಷ ಜನ ಅವ್ರೇನು ತಾಳ ಬಡಿತಿದ್ರಲ್ಲ, ಪ್ರತಿಯೊಂದು ತಾಳದ ನಾದ ಏನು ಬರ್ತಿತ್ತು ಕೇಳಿದ್ರೆ ರಾಮಕೃಷ್ಣ ಹರಿನ ಬರ್ತಿತ್ತು. ರಾಮಕೃಷ್ಣ ಹರಿನ 15 ಲಕ್ಷ ಜನರಿಗೆ ಪೊಲೀಸರು ಸೆಕ್ಯೂರಿಟಿ ಕೊಡಬೇಕಾದ್ರೂ ಬಡಿಗೆ ಹೇಳಲಿಲ್ಲ ಅವ್ರು, ರಾಮಕೃಷ್ಣ ಹರಿ. ಆದರೆ ಎಷ್ಟು ಶಕ್ತಿ ಐತಿ ಅಂತಕ್ಕಂಥ ಅರ್ಥ ಮಾಡ್ಕೋರಿ. ಬಹುತೇಕ ನಾನು ಮೈಯಾಗ ತಾಕತ್ತೈತಿ ಹೇಳಿ 10 ಮಂದಿನೂ ಬಡಿಬೋದು, 10 ಮಂದಿನೂ ಬಡಿಬೋದು. ಅದನ್ನು ಮ್ಯಾಲೆ ನಿತ್ತು 2 ಕೈ ಜೋಡಿಸಿ ಓಂ ನಮಃ ಶಿವಾಯ ಶರಣು ಶರಣಾರ್ಥಿ ರಾಮಕೃಷ್ಣ ಹರಿ ಎತ್ತಿಟ್ಟು ಹೇಳಿಬಿಡು. ಇಲ್ಲಿ 8 ಮಂದಿ ಕೂತಿರ್ಲಿಲ್ಲ ಅವರೆಲ್ಲರನ್ನೂ ಗೆದ್ದಂಗೆ ಆಗ್ತದ. ಅದನ್ನೆಲ್ಲವನ್ನು ಗೆಲ್ಲಬೇಕಾಗಿತ್ತಂದ್ರೆ ನಾಮದೊಳಗಂಥ ಶಕ್ತಿ ಐತಿ ಅಂತಕ್ಕಂಥ ಅರ್ಥ ಮಾಡ್ಕೊರಿ. ಅಂಥ ನಾಮವನ್ನು ನಿರಂತರವಾಗಿ ನಾವು ದೇವರಿಗೆ ಬಂದು ಬೇಡ್ಕೊಳ್ಳೋದು. ಏನು ಬೇಡ್ಕೊಳ್ಳೋದು? ಸಿದ್ಧಾರೂಢಜ್ಜ ನನ್ನ ಹಣೆಬಾರನು ಪುಸ್ತಕ ನೀ ಬರೆದಿಟ್ಟಿದಿ, ಹಣೆಬಾರನು ಪುಸ್ತಕ ಬರೆದಿಟ್ಟಿದಿ, ಯಾವ ಪುಟದಾಗ ಶಾಂತಿ ನೆಮ್ಮದಿ ಐತೆ ಅನ್ನೋದು ನನಗೆ ಹೇಳಿಕೊಡು ಅಂತಕ್ಕಂಥ ಮಾತನ್ನು ಕೇಳ್ರಿ. ಅವನು ತಕ್ಷಣ ಹೇಳ್ತಾನೆ, ಯಾವ ಪುಟ ಹುಡುಕಾಡ್ತ ಹೋಗೋದು ಬೇಡಪ್ಪ, ಪ್ರಥಮ ಪುಟದೊಳಗೆ ನಾಮ ಅಂತಕ್ಕಂಥದ್ದು ಬರೆದಿಟ್ಟಿನಿ, ಅದನ್ನು ನಿತ್ಯ ನೀ ನೋಡು, ನಿನಗೆ ಶಾಂತಿ ನೆಮ್ಮದಿ ದೊರಿಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಬಂಧುಗಳೇ. ಅದಕ್ಕೆ ಎಲ್ಲರಿಗೆ ಪರಮಾತ್ಮ ಸಿದ್ಧಾರೂಢಜ್ಜನಲ್ಲಿ ನಾವು ಬೇಡ್ಕೊಳ್ಳೋದು ಏನು ಅಂತ ಕೇಳಿದ್ರೆ, ನೀವು ಹೆಂಗೆ ನಿರಂತರವಾಗಿ ಶಿವ ಅನ್ನಕತ್ತಿರ್ಲೆ ನಮಗೂ ಹಂಗೆ ಪಕ್ಕ ರೂಢಿ ಬೀಳಂಗೆ ನೀವು ಒಂದಿಷ್ಟು ಎಲ್ಲರಿಗೆ ಆಶೀರ್ವಾದ ಮಾಡಿ ಆ ಸಿದ್ಧಾರೂಢಜ್ಜ ಮಾತನಾಡಬೇಕಾಗಿದ್ರೆ ಪುಣ್ಯಾತ್ಮರು ಏನೋ ಭಾಳ ದುಡಿಬೇಕಾಗತ್ತೆ. ಕರೆ ಕೇಳಿದಾಗ ಮಾತಾಡೋ ದೇವ್ರು ನೀವು ಸಿಕ್ಕಿರಿ. ನೀವೆಲ್ಲರಿಗೆ ಆಶೀರ್ವಾದವನ್ನು ಮಾಡಿರಿ. ನಿಮ್ಮ ಆಶೀರ್ವಾದದ ನೀವುಗಳು ಎಲ್ಲರೂ ಪುಣ್ಯಾತ್ಮರೇ ಭಗವಂತನ ನಾಮವನ್ನು ನುಡಿದು ನಾಲಿಗೆಯನ್ನು ಪವಿತ್ರ ಮಾಡಿಕೊಂಡು ಮಾಂಸಮಯ ಶರೀರನ ಮಂತ್ರಮಯ ಮಾಡಿಕೊಂಡು ಈ ಜನ್ಮವನ್ನು ಕೃತಾರ್ಥರಾಗಿ ಮಾಡಿಕೊಳ್ಳೋಣ ಅಂಥ ಒಂದು ಸದ್ಬುದ್ಧಿಯನ್ನು ನಾಡಿನ ಎಲ್ಲ ದಾರ್ಶನಿಕರು ಸಿದ್ಧಾರೂಢಜ್ಜ ನೀಡಲಿ ತಿಳ್ಕೊಂಡು ಆಶಿಸಿ ತಮಗೆಲ್ಲರಿಗೆ ಮತ್ತೊಮ್ಮೆ ವೇದಿಕೆ ಮೇಲಿರ್ತಕ್ಕಂಥ ಭಾಳ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಎಲ್ಲ ಸೇವಾಧಾರಿಗಳು ನೋಡಿ ಕಲಿಬೇಕು ಬಂಧುಗಳೇ.
ಇಲ್ಲಿರ್ತಕ್ಕಂಥ ಬಹುತೇಕ ಅಪ್ಪಗಳು ಬರೀ ಸಿಗ್ನಲ್ ಐತಿ ಇಲ್ಲಿ, ಯಾರಿಗೇನು ಬಡಿಗೆ ಇಲ್ಲಿ ಸಿಗ್ನಲ್ ಐತಿ. ಇದು ಪುಣ್ಯಾತ್ಮರು ಸಂತ ಕಟ್ಟಬೇಕಾಗಿರ್ತಕ್ಕಂಥ ಮಠ ಕಟ್ಟವ ಸ್ವಾಮಿ ಅಲ್ಲ, ಗ್ವಾಡಿ ಕಟ್ಟವ ಸ್ವಾಮಿ ಅಲ್ಲ, ಜನರ ಬದುಕನ್ನು ಜನರ ಮನಸ್ಸನ್ನು ಕಟ್ತಕ್ಕಂಥ ಕೆಲಸ ಅದಲ್ಲ, ಅದು ನಿಜವಾಗಿರ್ತಕ್ಕಂಥ ಸನ್ಯಾಸಿ. ಅಂಥ ಸನ್ಯಾಸಿ ಅದಕ್ಕೆ ಬಹುತೇಕ ಹಿಂದೆ ಅಜ್ಜ ಬಂದಾನ, ಶಿವಲೋಕದ ಸಾಧು ಬಂದಾನಲ್ಲ, ಈ ಜೋಡಕೊಳ್ಳಿ ಉದ್ಧಾರ ಮಾಡಲಿಕ್ಕೆ ಯಾರು ಬಂದಾರ ಅಂತಕ್ಕಿದ್ರೆ ಚಿದ್ಗನಾನಂದ ಭಾರತ್ಯಪ್ಪಗಳು ಶಿವಲೋಕದಿಂದ ಆಲೋಕದಿಂದ ಬಂದಾರ ಅಂತಕ್ಕಂಥದ್ದು ನಾವು ಭಾಳ ತೆಮ್ಮೆದಿಂದ ಹೇಳ್ತಕ್ಕಂಥ ಮಾತೈತಿ. ಆ ಮಾತನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡು ಬದುಕೋಣ ಅಂತಕ್ಕಂಥ ಮಾತೇಳಿ ತಮಗೆಲ್ಲ ಶಿವವನ್ನು ಕೋರಿ ನನ್ನ ಮಾತಿಗೆ ಮಂಗಲ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ.